ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಿತೆ ಕನ್ನಡ ಲಾಗ್ಸ್. ನಾವಿವತ್ತು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ. ಇದನ್ನು ಉತ್ತನ ದ್ವಾದಶಿ ಅಂತಲೂ ಕರೀತಾರೆ, ಯಾಕೆಂದರೆ ಉತ್ತನ ದ್ವಾದಶಿ ದಿನದಂದು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಹಬ್ಬವನ್ನು ಕೆಲವೊಂದು ಕಡೆ ಕಿರು ದೀಪಾವಳಿ ಅಥವಾ ಸಣ್ಣ ದೀಪಾವಳಿ ಅಂತಲೂ ಕರೀತಾರೆ, ಯಾಕೆಂದರೆ ಈ ದೀಪಾವಳಿ ಹಬ್ಬ ಆಗಿ 15 ದಿನಗಳ ಒಳಗಡೆ ಈ ಹಬ್ಬನ ಆಚರಣೆ ಮಾಡೋದ್ರಿಂದ ಈ ಹಬ್ಬದ ದಿನದಂದು ನಾವು ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ಮದುವೆ ಅಥವಾ ವಿವಾಹವನ್ನು ಆಚರಿಸಲಾಗುತ್ತೆ. ವಿಷ್ಣು ಪುರಾಣದ ಪ್ರಕಾರ ಮಹಾವಿಷ್ಣುವು 4 ತಿಂಗಳು ಶಯನಾವಸ್ಥೆಯಿಂದ ಎದ್ದು ತನ್ನ ಭಕ್ತರ ಕಷ್ಟಗಳನ್ನು ಕೇಳ್ತಾನೆ ಎಂಬ ನಂಬಿಕೆ ಇದೆ. ಈ ವರ್ಷ ಈ ತುಳಸಿ ಹಬ್ಬವು ನವೆಂಬರ್ 26ನೇ ತಾರೀಕು ಅಂದರೆ ಈ ಗುರುವಾರ ನಾವು ಆಚರಣೆ ಮಾಡ್ತೀವಿ ತುಳಸಿ ಹಬ್ಬವನ್ನು. ಈ ತುಳಸಿ ಹಬ್ಬ ಅಥವಾ ತುಳಸಿ ಪೂಜೆನ ಮಾಡುವ ಯಾವ ರೀತಿ ಪದ್ಧತಿ ಪ್ರಕಾರ ಮಾಡೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹಬ್ಬವನ್ನು ಮಾಡೋದಕ್ಕೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಈ ಹಬ್ಬವನ್ನು ನಾವು ಗೋಧೂಳಿ ಲಗ್ನದ ಸಮಯದಲ್ಲಿ ಅಂದರೆ ಸಂಜೆ 6 ಗಂಟೆಗೆ ವಿಷ್ಣು ಮತ್ತು ಲಕ್ಷ್ಮಿಯ ವಿವಾಹವನ್ನು ನಾವು ಈ ಸಮಯದಲ್ಲಿ ಆಚರಣೆ ಮಾಡಬೇಕಾಗುತ್ತೆ. ನಾವು ಗುರುವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ನೆರವೇರಿಸಿರ್ತೀವಿ, ಆದರೆ ನಾವು ಮತ್ತೊಮ್ಮೆ ಸಂಜೆ ಸ್ನಾನ ಮಾಡಿ ಈ ಪೂಜೆನ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಮೊದಲು ತುಳಸಿ ಕಟ್ಟೆ ಮತ್ತು ಅದರ ಸುತ್ತ ಇರೋ ಎಲ್ಲ ವಸ್ತುಗಳನ್ನ ನಾವು ಕ್ಲೀನ್ ಮಾಡಿಕೊಂಡು ಅದರ ಸುತ್ತ ರಂಗೋಲಿ ಹಾಕಬೇಕು. ಮತ್ತು ತುಳಸಿ ಕುಂಡಕ್ಕೆ ನಾವು ಸುಣ್ಣ ಅಥವಾ ಬಣ್ಣ ಹಚ್ಚಬೇಕು. ಇಲ್ಲ ಅಂದರೆ ತುಳಸಿ ಗಿಡಕ್ಕೆ ನಾವು ಸೀರೆ ಉಡಿಸೋದಾದ್ರೂ ಸೀರೆ ಉಡಿಸ್ಬೋದು, ಇಲ್ಲ ಅದೇ ರೀತಿಯೇ ನಾವು ಪೂಜೆ ಮಾಡ್ಬೋದು ಕುಂಡಕ್ಕೆ. ಇಲ್ಲ ಕೆಲವೊಂದು ಕಡೆ ನಾವು ವಿಗ್ರಹಗಳನ್ನು ಸಹ ಇಟ್ಟು ಪೂಜೆ ಮಾಡ್ತೀವಿ. ಆದರೆ ವಿಗ್ರಹಗಳನ್ನು ನಾವು ಮನೆಯಲ್ಲಿರೋ ಒಳಗಡೆ ಇರೋ ವಿಗ್ರಹಗಳನ್ನು ತಗೊಂಡೋಗಿ ಹೊರಗಡೆ ಇಟ್ಟು ಪೂಜೆ ಮಾಡೋದು ಅಷ್ಟೊಂದು ಶ್ರೇಯಸ್ಕರವಲ್ಲ. ಆದ್ದರಿಂದ ನಾವು ಬೃಂದಾವನಕ್ಕೆ ತುಳಸಿ ಗಿಡಕ್ಕೆ ಪೂಜೆ ಮಾಡೋದು ಶ್ರೇಷ್ಠ. ಇಲ್ಲಿ ನಾವು ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ಟೊಂಗೆಗೆ ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆಗಳನ್ನು ಹಾಕಿ ಅಲಂಕಾರ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು. ನಾವು ಅರಿಶಿಣದಲ್ಲಿ ಗಣೇಶನ ವಿಗ್ರಹವನ್ನು ಮಾಡಿಕೊಂಡು ನಾವು ಬೃಂದಾವನದ ಎದುರುಗಡೆ ನಾವು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ತುಳಸಿ ಮತ್ತು ವಿಷ್ಣುವಿನ ವಿವಾಹವನ್ನು ಆಚರಣೆ ಮಾಡಬೇಕು. ಅದಕ್ಕೆ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗುತ್ತೆ, 2 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಅದೇ ರೀತಿ ಮಾಂಗಲ್ಯ ಕೂಡ ರೆಡಿ ಮಾಡ್ಕೋಬೇಕು. ಮಾಂಗಲ್ಯ ನಾವು ಅರಿಶಿಣ ಕೊಂಬಿನಲ್ಲಿ ಸಹ ಮಾಂಗಲ್ಯ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ದೇವರಿಗೆ ಮಾಡಿಸಿರೋ ಯಾವ ತಾಳಿ ಇದ್ದರೆ ಅದನ್ನು ಶುದ್ಧ ಮಾಡಿ ನಾವು ಮಾಂಗಲ್ಯ ಧಾರಣೆ ಮಾಡಬೇಕಾಗುತ್ತೆ. ನಾವು ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆಗಳನ್ನು ಹಾಕಿ ಅದರ ಜೊತೆ ಹೂವಿನ ಅಲಂಕಾರವನ್ನು ಸಹ ಮಾಡ್ಕೋಬೇಕು. ಹೂವಿನ ಅಲಂಕಾರಕ್ಕೆ ನೀವು ಯಾವುದೇ ರೀತಿಯ ಹೂವುಗಳನ್ನ ಅಲಂಕಾರ ಮಾಡ್ಬೋದು, ಆದರೆ ಸೇವಂತಿಗೆ ಹೂವು ಲಕ್ಷ್ಮಿಗೆ ತುಂಬ ಇಷ್ಟ ಆಗಿರೋದ್ರಿಂದ ನೀವು ಸೇವಂತಿಗೆ ಹೂವು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅದೇ ರೀತಿ ನಾವು ದೇವಿಗೆ ನಾವು ಮಡ್ಲಕ್ಕಿ ಇಡಬೇಕು. ನೀವು ಮಡ್ಲಕ್ಕಿಗೆ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕಿ ನೀವು ಅರಿಶಿಣ, ಕುಂಕುಮ ಮತ್ತು ಎಲೆ, ಅಡಿಕೆ, ಬಾಳೆಹಣ್ಣು, ಒಂದು ಬ್ಲೌಸ್ ಪೀಸು ಮತ್ತು ಎಲ್ಲ ಬಳೆಗಳನ್ನ ಇಟ್ಟು ನೀವು ಜೋಡಿಸ್ಬೇಕು. ಅದೇ ರೀತಿ ನೀವು ಹಣ್ಣು ಹಂಪಲುಗಳನ್ನೂ ಸಹ ನೀವು ಜೋಡಿಸ್ಬೇಕಾಗುತ್ತೆ. ನೀವು ಅದಾದಮೇಲೆ ನೀವು ನೆಲ್ಲಿಕಾಯಿ ಆರತಿ ಮಾಡಬೇಕು. ನೆಲ್ಲಿಕಾಯಿ ಶ್ರೀ ಲಕ್ಷ್ಮಿಗೆ ತುಂಬ ಇಷ್ಟ, ಆದ್ದರಿಂದ ನೀವು ನೆಲ್ಲಿಕಾಯಿಗೆ ತುಪ್ಪದ ದೀಪವನ್ನು ಹಚ್ಚಿ ನೀವು 5 ನೆಲ್ಲಿಕಾಯಿಗಳ ಆರತಿ ಅಥವಾ ದೀಪವನ್ನು ಹಚ್ಚಬೇಕಾಗುತ್ತೆ. ನೀವು ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಅಥವಾ ಪಂಚ ಕಜ್ಜಾಯ ಮಾಡ್ಬೋದು, ಇಲ್ಲ ಹೆಸರುಬೇಳೆ ಪಾಯಸ ಅಥವಾ ಕಡಲೆಕಾಳು ಉಸ್ಲಿನೂ ಸಹ ಮಾಡಿ ನೀವು ನೈವೇದ್ಯ ಮಾಡ್ಬೋದು. ನಿಮಗೆ ಇಷ್ಟವಾದ ಪ್ರಸಾದ ಮಾಡಿ ನೀವು ನೈವೇದ್ಯ ಮಾಡ್ಬೋದು. ಅದೇ ರೀತಿ ನೀವು ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಡಬೇಕು. 5 ಜನಕ್ಕೆ ನೀವು ಹಿರಿಯ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಆದ್ದರಿಂದ ನೀವು ಮುತ್ತೈದೆಯರನ್ನ ಕರೆದು ನೀವು ಆಶೀರ್ವಾದ ತಗೊಳ್ಳಿ. ಅದೇ ರೀತಿ ದೇವಿಗೆ ಕೆಂಪಾರತಿ ಮಾಡಿಬಿಟ್ಟು ಆ ಕೆಂಪಾರತಿಯಿಂದ ವಿಷ್ಣುವಿಗೂ ಮತ್ತು ಶ್ರೀಲಕ್ಷ್ಮಿಗೂ ದೃಷ್ಟಿ ತೆಗಿಬೇಕು. ಆ ದೃಷ್ಟಿ ತೆಗೆದಿರೋ ಆ ಕೆಂಪಾರತಿ ನೀರನ್ನು ಜನಗಳು ಯಾರು ಓಡಾಡದೇ ಇರೋವಂಥ ಒಂದು ಸ್ಥಳದಲ್ಲಿ ಆ ಕೆಂಪಾರತಿ ನೀರನ್ನು ಚೆಲ್ಲಬೇಕಾಗುತ್ತೆ. ಈ ರೀತಿ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿ ನಾವು ತುಳಸಿ ಹಬ್ಬನ ಆಚರಣೆ ಮಾಡಬೇಕು. ಈ ರೀತಿ ನಾವು ತುಳಸಿ ಹಬ್ಬ ಆಚರಣೆ ಮಾಡೋದ್ರಿಂದ ನಮ್ಮ ಪತಿಗೆ ಆರೋಗ್ಯ, ಆಯುಷ್ಯ ಮತ್ತು ಎಲ್ಲ ಸಕಲ ಅಭಿವೃದ್ಧಿಗಳು ನಮಗೆ ಸಿಗುತ್ತೆ. ನಾವು ತುಳಸಿ ಹಬ್ಬದ ದಿನ ಮಾತ್ರ ಅಲ್ಲ, ನಾವು ಪ್ರತಿದಿನವೂ ತುಳಸಿನ
ಪೂಜೆ ಮಾಡಬೇಕು. ಯಾಕೆಂದರೆ ತುಳಸಿ ಗಿಡದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಂತೆ. ನಾವು ಪ್ರತಿದಿನ ತುಳಸಿ ಗಿಡನ ಪೂಜೆ ಮಾಡೋದು ಮತ್ತು ಎದ್ದ ತಕ್ಷಣ ತುಳಸಿನ ದರ್ಶನ ಮಾಡೋದ್ರಿಂದ ನಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.